ಸರ್ಪ ಲಾಂಛನನ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯಗಳನ್ನೇ ಧಿಕ್ಕರಿಸಿ ಬೋರ್ಗರೆವ ಬಿರುಗೋಳಿಗೆ ಬೆಚ್ಚದೆ ಈ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಕ ರತ್ನ ಸೋಪಾನಗಳಿಂದ ಕಂಗೊಳಿಸುತ್ತಿರುವ ಐ ಪ್ರತಾಪ ಸಿಂಹ ಅಸ್ತಿನಾಧೀಶ ಕುರುಚಕ್ರೇಶ್ವರ. ಅಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಧರಿಸಿಕೊಟ್ಟ ಜನ್ಮದಾತಿಗೆ ಶರಣು ತಾಯಿ ಶರಣು. ನಿಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವ ವಿಜಯ ಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಕುರು ಪೌಂಢವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿ ಕುರು ವಂಶವನ್ನೇ ಉನ್ನತ ಮಟ್ಟಕ್ಕೇರಿಸಿದ ಗುರುದೇವ ದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ಚಿಕ್ಕಪ್ಪ ವಿದುರ ಚಿಕ್ಕಪ್ಪ ಕುಶಲವೇ? ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಆತನ ಬಿಸಿ ರಕ್ತಪಾನವನ್ನು ಮಾಡಲು ಸದಾ ಸಿದ್ಧನಾಗಿರುವ ಎನ್ನ ಹನುಜ ದುಶ್ಯಾಸನ, ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ಎನ್ನ ಸಿಂಧು ರಾಜ, ಆ ಪಾರ್ಥನ ಶಿರಸ್ಸನ್ನು ಈ ಭೂಮಿಗೆ ಕೆಡವಲು ಪಣ ತೊಟ್ಟು ನಿಂತಿರುವ ಎನ್ನ ಪ್ರಾಣ ಮಿತ್ರ ಕುಶಲವೇ? ನನ್ನ ಸಮಯವನ್ನು ಸ್ವಲ್ಪವೂ ವ್ಯರ್ಥಗೊಳಿಸದೆ ಸೂಕ್ತ ಸಮಯಕ್ಕೆ ಸೂಕ್ತ ಸಲಹೆಯಲ್ಲಿ ನೀಡುತ್ತಿರುವ ಎನ್ನ ಸೋದರ ಮಾವ ಮಾವ ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಭಾಗ್ಯವಂತ. ಸಭಾಸದರೇ, ಉರುಗಲಾಂಛನನ ಬೆರುಗು ಸ್ವರ್ಗ ನನಗೆ ಅರಿವನು ಒಂದುರೇ. ಮಾವ ಉರುಗಲಾಂಛನನ ಬೆರುಗು ಸ್ವರ್ಗ ವರ್ಧನೆಗೆ ಗುರೋಧರ ನಿಪುಣ ನಿರ್ಜನೆ
ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದ ಆ ಏಡಿಗಳಾದ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದಿರಂತೆ. ನೋಡಿದಿರಾ, ಅರಣ್ಯದಲ್ಲಿ ವಾಸ ಮಾಡುತ್ತಿರುವವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಬಂದಿದ್ದೆಂಬುದನ್ನು. ಪಾಂಡವರಿಗೆ ರಾಜ್ಯವನ್ನು ಪಕ್ಷದಲ್ಲಿ ಏನು ತಾತ, ಯುದ್ಧವೇ ತಾತ, ನಾನು ಸದಾ ಸಿದ್ಧ. ನನ್ನ ಬಳಿ ಸೈನ್ಯವಿರುವುದು. ಹೋದರ ಹಿಡಿದಕ್ಕೆ ಸಿಕ್ಕಿದವರು ಮೋದಿಸಿದ ಸಿಕ್ಕಿದ ಬೋಳೆ ಹೊಡೆಯ ಹಾಗೆ ಸಾಕು ಸುಮ್ಮನಿರಿ. ಅದಿರಲಿ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ಅಂಗಾಧಿಪತಿಯಾದ ಈ ನಮ್ಮ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳ ಇವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಯುದ್ಧವು ನನಗೆ ಕೆದರ ಚಿಂತೆ. ಪುರುಷೋತ್ತಮನು ಬರುವಂತಿದೆ, ಸಭೆ ಶಾಂತವಾಗಲಿ. ಪುರುಷೋತ್ತಮ ಯಾವ ಪುರುಷೋತ್ತಮ? ಅವನು ಪುರುಷೋತ್ತಮ ರಾಜಾದಿ ರಾಜ ಕುರುಕುಲ ಸಾರ್ವಭೌಮ ಚಕ್ರವರ್ತಿಯಾದ ನಾವಿರಬೇಕಾದರೆ ನೆಟ್ಟಗೆ ನಂದನ ಮನೆಗೆ ಬಾರದೆ ಹುಟ್ಟುಗಳ ಕನಸಾರವಾಗಿ ಆ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಥ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರಲೇ ನಿನ್ನ ಬಳಿ ಯಾಚನೆಯಾಗಿ ಬರುತ್ತಿಲ್ಲ ದುರ್ಯೋಧನ. ಅವರಿಗೆ ಅವರ ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿಕೊಳ್ಳಬೇಕೆ? ಸಾಕು ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರೋದ್ರಿಂದ ಈ ರೀತಿ ಮಾತನಾಡುತ್ತಿರುವೆ.
ಈ ವಿದುರನು ಓಯಿಗೆ ಬಂದಂತೆ ಹರಡುತ್ತಿರುವನು. ಈತನಿಗೆ ಸಮಯ ಓಡಿಸು. ಎಲವೋ ವಿದುರ, ಏನ ನುಡಿದೆಯೋ ಜ್ಞಾನದ ಹೆಂಡತಿ, ಏನ ನುಡಿದೆಯೋ ಜ್ಞಾನದ ಹೆಂಡತಿ, ಏನ ನುಡಿದೆಯೋ ಜ್ಞಾನದ ಹೆಂಡತಿ. ಹರಿಯದ ಕಸಗ ಕವಿತೆಗೆಯಾದರು ಹರಿಯದೆ ಸಭೆಗೋ ಗಮಿಸಿಗೆಯಾದು ಗುರು ಸಂಪೂರ್ಣ ಜರಿವಂತೋಗೆ ಜ್ಞಾನ ಮತ್ತು ವೀರ ಗೌರವೇಶ್ವರ ಜರಿದು ಎಲ್ಲವೋ ವಿದುರು ಯಾರ ಭಕ್ತೋದು ನಿಂತಲ ಈ ಪರಿ ವೀರ ಗೌರವೇಶ್ವರ ಜರಿದು ವೀರಿನ ಸಭೆ ನಾಡಿದೆಯೋ ಅಪ್ಪಳಿಸಿ ನೋಡಿದೆಯೋ ಅಪ್ಪಳಿಸಿ ಹೇಗೆ ನುಡಿದೆಯೋ ಎಲ್ಲವೋ ವಿದುರು, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತಿರುವೆಯ? ಹೆಚ್ಚಿಗೆ ಮಾತನಾಡಿದರೆ ಈ ಕಥೆಯಿಂದ ಅಪ್ಪಳಿಸಿಬಿಟ್ಟೆನು. ಹೊರಡಾಚೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಗಿದೆ. ಛೇ ಅವಿವೇಕಿ! ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯ? ನಿನ್ನ ನಾಲಿಗೆ ಸಿಡಿದು ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನ್ ಮಾಡಿದ ಪ್ರತಿಜ್ಞೆಯಂತೆ ಆತನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ತಡೆಯೋಣವೆಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ವಿಶ್ವಾಸನ ಅಭಿಮತವೇ ನನ್ನ ಅಭಿಮತ. ಪ್ರಬೋಧವಾಯಿತು, ಪ್ರಬೋಧವಾಯಿತು. ಕರ್ಣ, ಪಾರ್ಥನ ಶಿರವು ಹರಿದು ಪಾರ್ಥನ ಶಿರವನ್ನು ಕರೆದು ಧರಣಿ ಗುಣಿಗಳೆದ ಶಪಥವನ್ನು ಮಹೇಶ್ವರ ಕುವರರನ್ನು ಮೆಚ್ಚಿದೆ ಕರ್ಣ, ಈ ವಿದುರನ ಗಂಡು ಬೆದರಿಕೆಗೆ ನೀನು ಎದುರುವುದು. ಈ ವಿದುರನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರುತ್ತೇನು? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದನ್ನು ನೀನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈ ಸಾಕು ಸುಮ್ಮನಿರಿ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರು ಎಂದು ನಿಂತು ನಮಸ್ಕರಿಸಿ ಗೌರವಿಸಬಹುದು. ಒಂದು ವೇಳೆ ನಮಸ್ಕರಿಸಿ ಗೌರವಿಸಿದ್ದೆ ಹೋದರೆ ಅಂತವರನ್ನು ಸಭೆಯಿಂದ ಹೊರಗೊಳಿಸಬೇಕಾಗುವುದು. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದನಲ್ಲ, ಸಿದ್ಧಪಡಿಸಿರುವೆಯಾ? ಇದೋ ಅಗ್ರಜ, ಸಿದ್ಧಪಡಿಸಿರುವೆನು. ಅದನ್ನು ಇಲ್ಲಿ ಆ ಕೊಲ್ಲಲು ಬರುವಾಗ ನಾನು ಇದನ್ನೇ ನೋಡುತ್ತಾ ಕಳೆದುಕೊಳ್ಳುವೆನು. ಏಕೆ ಗೊತ್ತೇ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಆ ಕೃಷ್ಣನು ನಿದ್ರೆ ಬಂದವರಂತೆ ನಡೆಸಿದರು. ಆ ಪ್ರತೀಕಾರಕ್ಕೆ ಈ ಪ್ರತೀಕಾರ ಧರಿಸಿ ಧರ್ಮ ಕರ್ಮ ಸಾಕ್ಷಿಯ ಧರಿಸಿ ಧರ್ಮ ತ್ಯಾಗಕ್ಕೆ ಸಿಲುಕ
ಪುರುಷೋತ್ತಮನು ಬರುವಂತಿದೆ, ಸಭೆ ಶಾಂತವಾಗಲಿ. ಆಹಾ, ಎಷ್ಟು ದುರಾಂಕಾರಿ ಈ ದುರ್ಯೋಧನನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರಾಂಕಾರಿಯಾದ ದುರ್ಯೋಧನು ನನ್ನ ಕಡೆ ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮಟ್ಟಿ ಆತನೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೇ, ಜಾಗೃತರಾಗು. ಏಳು ಚಕ್ರವರ್ತಿ, ಏಳು. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ಮಿತಿ ಮೀರಿ ಎಮ್ಮೆಗೊಳಗಾಗಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ. ಗೋಪಾಲ, ಗೋವುಗಳನ್ನು ಕಾದಿದ್ದಾಯಿತು, ಬಗೆ ಬಗೆಯ ವೇಷಗಳನ್ನು ಧರಿಸಿದ್ದಾಯಿತು, ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದು ಆಯಿತು. ಅದು ಅಲ್ಲದೆ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದು ಆಯಿತು. ಈಗ ನನ್ನ ಅರಮನೆಗೆ ದೂತನಾಗಿ ಬಂದಿದ್ದು ಆಯಿತು. ನೀನಿಲ್ಲಿಗೆ ಬಂದದ್ದು ದೂತನಾಗಿ. ಆಗಲಿ, ಬಾ, ಈ ಪೀಠವನ್ನು ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಮೊದಲೇ ಅಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಯಾರಲ್ಲಿ?
ಪಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಗುರುಭೂಪ ರಾಜೇಶ್ವರ ನೀಲವ ಧಾರಿ ಈ ಚೆಲುವ ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ನರ್ತಿಗೆರೆ ಏನೆಂದು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈ ನಮ್ಮ ಹಸ್ತಿನಾಪುರದೊಡೆಯ ಕನಧಾರಿ ಭೀಮನಿಗಿವನು ಕಡುವೈ ನಮ್ಮ ಹಸ್ತಿನಾಪುರದೊಡೆಯ ಕನಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗರಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಕರುಣಾಳು ಗುರುಭೂಪ ರಾಜೇಶ್ವರ ತುಮಕೂರು ಮಗುಟೇಶ್ವರಾದಿ ಕರುಣಾಳು ಗುರುಭೂಪ ರಾಜೇಶ್ವರ ತಕ್ಕದಿಮ್ಮಿ ತಕ್ಕಚನು ತಕ್ಕದಿಮ್ಮಿ ತಕ್ಕಚನು ತಕ್ಕದಿಮ್ಮಿ ತಕ್ಕಚನು ತತ್ತ
ತದಿಗಿನ ತೊಂ ತದಿಗಿನ ತೊಂ ತದಿಗಿನ ತದಿಗಿನ ತೊಂ ತದಿಗಿನ ತೊಂ ತದಿಗಿನ ತದಿಗಿನ ತೊಂ ತದಿಗಿನ ತೊಂ ತದಿಗಿನ ತಾ ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿನಗು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿನಗು 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 ತಾ ತದಿಗಿನಗು 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 ತಾ ತದಿಗಿನಗು 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 ತಾಂ ತದಗಜಣು ತದಗಜಣು ತಾಂ ತದಗಜಣು ತಾಂ ತದಗಜಣು ತದಗಜಣು ತಾಂ ತದಗಜಣು ತಾಂ ತಗದೀಂ ತಗದಾಂ ತಗದಾಂ ತಗದೀಂ ತಗದಾಂ ತಾಂ ತಾ ತಗದೀಂ ತಾ ತಗದಾಂ ತಾ ತಗದೀಂ ದಿರ್ಗದ 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 ತಾಂ ತಾಂ ದಿರ್ಗದ 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 ತಾಂ ತಾಂ ದಿರ್ಗದ 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 ತಾಂ ತಾಂ ದಿರ್ಗದ 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 ತಾಂ ತದ ದಿಮ್ಮಿ ಇಟದ ದಿಮ್ಮಿ ತಾಂ ತದ ದಿಮ್ಮಿ ತಾಂ ತದ ದಿಮ್ಮಿ ತಕ್ಕಿ ತದ ದಿಮ್ಮಿ ತಾಂ ತದ ದಿಮ್ಮಿ ತಾಂ ತದ ದಿಮ್ಮಿ ತಕ್ಕಿ ತದ ದಿಮ್ಮಿ ತಾಂ ತದ ದಿಮ್ಮಿ ತಾಂ ಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ದಾಂ ಗಿಡದ ದಾಂ ಗಿಡದ ಅಂಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ ಅಂಗಿಡದ ದಾಂ ಗಿಡದ ಅಂಗಿಡದ 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 ತಗಿಡ ತಗಿಡ ತಗಿಡದ ತಿನ್ನುತ್ತಾ ತಗಿಡ ತಗಿಡ ತಗಿಡದ ತಿನ್ನುತ್ತಾ ತಗಿಡ ತಗಿಡ ತಗಿಡದ ತಾಂ ತದದಿಮಿ ತಗಿಡದ ತಾಂ ತದದಿಮಿ ತಾಂ ತದದಿಮಿ ತಗಿಡದಿಮಿ ತಾಂ ತದದಿಮಿ ತಾಂ ತದದಿಮಿ ತಗಿಡದಿಮಿ ತಾಂ ತದದಿಮಿ ತಗಿಡದಿಮಿ ತಾಂ ತಕ ತಗದಿಮಿ ತಕ ತಕ ತಾಂ ತಕ ತಗದಿಮಿ ತಾಂ ತಕ ತಕ ಜೇಡು ತಾಂ ತಕ ತಕ ಜೇಡು ಇಂತಕ ತಕ ಜೇಡು ನಾಂ ತಕ ತಕ ಜೇಡು ಇಂತಕ ತಾಂ ತಕ ತಕ ಜೇಡು ಇಂತಕ ತಕ ಜೇಡು ನಾಂ ತಕ ತಾಂ ತಕ ತಕ ಜೇಡು ಇಂತಕ ತಾಂ ತಕ ತಕ ಜೇಡು ಇಂತಕ ತಾಂ ತಕ ತಕ ತಾಂ ತಕ ತಕ ಜೇಡು ಇಂತಕ ತಾಂ ತಕ ತಕ ಜೇಡು ಇಂತಕ ತಾಂ ತಕ ತಕ ಜೇಡು ಇಂತಕ ತಾಂ ತಕ ತಾಂ ತಕ ತಿಳ್ದ ತಾಂಗಿದ ತಾಂಗಿದ ದಿತ್ತ ತಾಂಗಿದ 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 ದಿತ್ತ ದಿತ್ತ ದದಿಗೆ ನಾವು ದಿತ್ತ 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 ತದ್ದಿತ್ತ ದದಿಗೆ ನಾವು ದಿತ್ತ ದಿಂಗಿಣಕು ತದಿಂಗಿಣ ತದಿಂಗಿಣಕು ತಾ ತದಿಂಗಿಣಕು 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 ತಾ ತದಿಂಗಿಣಕು 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 ತಾ ತದ್ದಿಮ್ಮಿ ತಕದಿಮ್ ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತಕದಿಮ್ಮಿ ತಗದಗಿಡ 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 ದಿಂದಿ ತಗದಗಿಡ 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 ದಿಂದಿ ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತದ್ದಿಮ್ಮಿ ದಿಗುದಾಗ 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 ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತದ್ದಿಮ್ಮಿ ತಕದಿಮ್ಮಿ ತದ್ದಿಮ್ಮಿ ತಕದಿಮ್ಮಿ ತಕಜನು ತಕದಿಮ್ಮಿ ತಕದಿಮ್ಮಿ ದಾಂ ತದಕಿತ ದಿಮ್ ತದಕಿತ ತಕದಿಮ್ಮಿ ತಕಜನು ತಕದಿಮ್ಮಿ ತಕಜನು ತಕದಿಮ್ಮಿ ದಾಂ ತದದಿಮ್ಮಿ ದಿಮ್ ತದದಿಮ್ಮಿ ತಾಂ ತಕ ತಗದಿಮ್ ತಕ ತಗದಿಮ್ಮಿ ತಕದಿ ತಾಂ ತಕ ತಗದಿಮ್ ತಕ ತಗದಿ ತಾಂ ತಕ ತಗದಿಮ್ಮಿ ತಕಜನು ತಕದಿಮ್ಮಿ ದಿಮ್ ತದಕ ತಕಜನು ತೋಂ ತದಕ ದಿಮ್ ತದಕ ತಕಜನು ತೋಂ ತದಕ ದಿಮ್ ತದಕ ತಕ ತಗದಿಮ್ಮಿ ತದಿಮ್ಮಿ ತಗದಿಮ್ಮಿ ತದಿಮ್ಮಿ ತದಿಮ್ಮಿ ತಗದಿಮ್ಮಿ ತದಿಮ್ಮಿ ತಾಕಿರಿಗಿರ ದತ್ತ ತದಿಮ್ಮಿ ತಜಿ ತದಿಮ್ಮಿ ತಜಿನ್ನು ತದಿಮ್ಮಿ ತಜಿನ್ನು ತದಿಮ್ಮಿ ತಜಿನ್ನು ತದಿಮ್ಮಿ ತಜಿನ್ನು ತದಿಮ್ಮಿ ತಜಿನ್ನು ತದಿ ತಗದಿಮ್ಮಿ ತಗಜನ್ನು ತಗದಿಮ್ಮಿ ತಾಂ ತದಿಮ್ಮಿ ತದಿಮ್ಮಿ ತಗದಿಮ್ಮಿ ತದಿಮ್ಮಿ ತಗದಿಮ್ಮಿ ತದಿಮ್ಮಿ ತಗದಿಮ್ಮಿ ತಗದಿಮ್ಮಿ ತಗಜನ್ನು ತಗದಿಮ್ಮಿ ತಗದಿಮ್ಮಿ ತಜ್ಜಂ ತಗಜಂ ತಗಿದಜಂ ತದಿಗಿನಕು ತದಿಗಿನಕು ತಾಂ ತಗಿದ ತಾಂ ತಗಿದ ದಿಂ ತಗಿ ತಾಂ ತಗಿದ ದಿಂ ತಗಿದ ತಾಂ ತಗಿದ ದಿಂ ತದಿಮ್ಮಿ ತಗದಿಮ್ಮಿ ದಿತ್ತಂಗಿ ತದಿಗಿದ ದಿತ್ತಂಗಿ
ಬಲೆ ನೃತ್ಯವೀರೆ. ಸಹೋದರ, ಕರುನಾಡ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡ ಕುರುಭೂಪರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಯಾರಲ್ಲಿ ನಮ್ಮ ರಾಜರೊಟ್ಟಿಗೆ ದೊಡ್ಡಲ್ಮರ ಮೋಹನನವರು. ಮುರಾರಿ ಮುರಾರಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ವೃತ್ತರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ತಿಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದುದರಿಂದ ನಾನು ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ನೀವುಗಳು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಕಪಟದೂತ, ಲಾಕ್ಷಾದ್ಗೃಹದಹನ, ವಿಷಭೋಜನ ಇವೆಲ್ಲಕ್ಕಿಂತ ಮೀದಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ತಮ್ಮೆಲ್ಲ ಮಹಾ ಅಪರಾಧಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅವರ ಸಂಧಿಗಾಗಿ ಸಮ್ಮತಿಸಿ ಅವರ ಸಂದೇಶದೊಡನೆ ಈ ನನ್ನ ಸಂದೇಶ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು
ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಶಾಂತಿಯ ಸಂಧಾನದ ಸಮಯದಲ್ಲಿ ಸಮಯ ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕಾದ ಪಕ್ಷದಲ್ಲಿ, ಸಲ್ಲಬೇಕಾದ ಪಕ್ಷದಲ್ಲಿ ದರೆಯಿಂದ ಅಭಿಮತ. ಇದೇ ನನ್ನ ಅಭಿಮತ. ಪಿತಾಮಹ, ದುರ್ಯೋಧನ, ದುಡುಕೀನಿ ಕೆಡಬೇಡ ಸುಯೋಧನ. ಪಾಂಡವರು ನಿನ್ನ ಸಹೋದರರು ಬಿಟ್ಟು ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಕೊಡಬೇಕೆಂಬುದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯವರು ಹೇಳಿದ್ದಾರೆ. ಆದರೆ ಏನು ಮಾಡಬೇಕು? ಕೇಳುವವರನ್ನು ಕಂಡಾಗ ಬುದ್ಧಿಯನ್ನು ಹೇಳುವುದು ನಮ್ಮಂತವರ ಕರ್ತವ್ಯ. ಈ ಸುಖ ಸಂಪತ್ತುಗಳು ರಾಜ್ಯವಲ್ಲವ, ಶಾಶ್ವತವಲ್ಲ ದುರ್ಯೋಧನ. ಈ ಸುಖ ಸಂಪತ್ತುಗಳೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇಟ್ಟ ಸ್ಥಳವನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಎದುರ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಹೇಗೆ? ಪಿತಾಮಹರಿಗಾಗಲಿ, ದ್ರೋಣಾಚಾರ್ಯರಿಗಾಗಲಿ, ನಿನಗಾಗಲಿ, ಕೃಷ್ಣನಿಗಾಗಲಿ ನಮ್ಮೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುತ್ತವೆ. ಆ ಪಾಂಡವರಲ್ಲವೇ ಕುಂತಿ ಪುತ್ರ ಪಕ್ಷಪಾತಿಗಳಾದ
ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಮಾತನಾಡಿದಿರಿ. ಕೃಷ್ಣ, ನೀನು ಬಂದ ದೋತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಈ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನದ ಉನ್ನತೆಯ ಒಳಗು ನೀರಲ್ಲ ಕೃಷ್ಣ, ಒಳಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಹಾಗೂ ನಿನ್ನ ವಾಕ್ಪಡತ್ವ, ನಾನು ಅದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು, ಈ ಕೆಚ್ಚದೆಯ ಕೌರವನನ್ನು ಸದೆಬಡೆಯಬೇಕೆಂದಲ್ಲವೇ ಓ ನಿನ್ನ ಹೊಟ್ಟೆ ಭಾಗ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರನನ್ನು ಸದೆಬಡೆಯಬೇಕೆಂದಲ್ಲವೇ ಓ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ಸ್ವಾಭಿಮಾನದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಏಡಿಗಳಾದ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು. ದುರ್ಯೋಧನ ದುಶ್ಯಾಸನವನ್ನು ಬಳಿಗೈದು ಮರದ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಓಡಿಸಲು ಯೋಚಿಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಏಡಿಗಳಾದ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಈ ಕೌರವನ ನಿರ್ಧಾರ ಚಲಿಸಲಾಗದು. ಅಣ್ಣನ ಮಾತುಗಳನ್ನು ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯೋಧ ಬಿರು ಮಾತುಗಳಿಂದ ಶೋಧವಾಗುವುದಿಲ್ಲ ಕೃಷ್ಣ. ದುರಾತ್ಮರಾದ ದ್ರೋಹಿಗಳ ಅದು ಬರುವೆ ಕ್ಷಣ. ಕೃಷ್ಣ, ದುರಾತ್ಮರಾದ ದ್ರೋಹಿಗಳ ಅದು ಬರುವೆ ಕ್ಷಣ, ಅದು ಬರುವೆ ಕ್ಷಣ, ಅದು ಬರುವೆ ಕ್ಷಣ. ಪುಂಡರನ್ನ ಮೇಲಿಸಿ ಕಡಲೊಳಗೆ ಹೋರಾಡುವೆ ಕೃಷ್ಣ. ಪುಂಡರನ್ನ ಭೇದಿಸಿ ಕಡಲೊಳಗೆ ಹೋರಾಡುವೆ. ಮೊದಲು ಮೆರವ ಆಗಮರನ್ನ ತಲೆಗೆ ಬಲಿಯ ಕೊಡುವೆನ. ಮೊದಲು ಮೆರವ ಆಗಮರನ್ನ ತಲೆಗೆ ಬಲಿಯ ಕೊಡುವೆನ. ತಲೆಗೆ ಬಲಿಯ ಕೊಡುವೆನ, ತಲೆಗೆ ಬಲಿಯ ಕೊಡುವೆನ. ದುರಾತ್ಮರಾದ ದ್ರೋಹಿಗಳ ಅದು ಬರುವೆ ಲೇಖನ, ಅದು ಬರುವೆ ಲೇಖನ, ಅದು ಬರುವೆ ಲೇಖನ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಾಣಕ್ಕೆ ಬಿಡುವಲ್ಲ. ಗಂಡುಗಳಿಗಳು ನಾವು ಆ ನಿನ್ನ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧದಿರುವುದು. ಹೋಗು ಕೃಷ್ಣ, ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳಿಬಿಡು, ಯೋಧವೇ ಶ್ರೇಷ್ಠವೆಂದು.
ಆ ಭಂಡ ಭೀಮನ ಗುಂಡಿಗೆಯನ್ನು ರಣರಂಗದಲ್ಲಿ ಸೀಳಲು ಈ ಸೈನ್ಯವನ್ನು ಸದಾ ಸಿದ್ಧರಾಗಿರುವುದು ಸುಯೋಧನ. ಮಿತ್ರ ಕರ್ಣ, ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ವೈರತ್ವವನ್ನು ತೀರದ ಹೊರತು ಈ ರಾಧೆಯನಿಗೆ ಊಟವು ಉಪಚರಿಸುವುದಿಲ್ಲ ಸುಯೋಧನ. ಕರ್ಣ, ನೀನು ಸಹ ಹೊರತೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಕುಲವೊಂದೇ ನಾಶಪಡಿಸಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ ಅಂಗಾಧಿಪತಿ? ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ, ಹಠವಂತರು ನಾವು ಇಟವೆಂದಿಳಿದೆನು. ಕೃಷ್ಣ, ಹಠವಂತರು ನಾವು ಇಟವೆಂದಿಳಿದೆನು. ಸಂಧಿಯ ನಾಟಕವ ಆಡಲೆಂದು ಕಳಿಸಿಹರೆ, ಸಂಧಿಯ ನಾಟಕವ ಆಡಲೆಂದು ಕಳಿಸಿಹರೆ. ಸಲ್ಲದು ನಿನಗೆ ವಲ್ಲಭನೇ, ಬಾಮ ವಲ್ಲಭನೇ. ಕೃಷ್ಣ ಕೃಷ್ಣ ವಲ್ಲಭನೇ. ಆ ಪಾಂಡು ತಾನೆ ಯಾರು ರಣದೋಷಣ ಸೇರೆ, ಆ ಪಾಂಡು ತಾನೆ ಯಾರು ರಣದೋಷಣ ಸೇರೆ. ರಣದೋಟ್ಪಾರ್ತನ ತೀರವನ್ನು ಕಡಿಯುವೆ, ರಣದೋಟ್ಪಾರ್ತನ ತೀರವನ್ನು ಕಡಿಯುವೆ. ಸಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಪರಮಾತ್ಮ, ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯ ಯದುಪತಿ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಅದಷ್ಟೊಂದು ಮೇಲು. ಈ ನಿನ್ನ ಕುತಂತ್ರ ಬುದ್ಧಿಗೆ ಈ ನಾವು ಸಂಧಿಗೆ ಒಪ್ಪುವುದಿಲ್ಲ. ಓಹೋ, ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಚಿತ? ಆದರೂ ಒಂದು ಮಾತನ್ನೇ ಹೇಳುತ್ತೇನೆ, ಕೇಳು ದುರ್ಯೋಧನ. ಭಾರತ ಭೂಮಿ ಸಜೈಸಿ ದೊರಸ, ಭಾರತ ಭೂಮಿ ಸಜೈಸಿ ದೊರಸ, ಸಮಾನ ಶೌರ್ಯ ಸಾಗಿಸುವ ಸರೋದ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದೊರಸ, ಜೈಸಿ ದೊರಸ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ. ದರೆಯನ್ನಿಟ್ಟು ಖ್ಯಾತಿ ಪಡೆಸಿಯಾಗುವೀರ, ದರೆಯನ್ನಿಟ್ಟು ಖ್ಯಾತಿ ಪಡೆಸಿಯಾಗುವೀರ. ವೈರವನೆ ನೀಡಿ ಶ್ರೀ ಸೈರಣೆಯ ತಾಳೆ, ವೈರ
ವೈರವನೆ ನೀಗಿ ಶ್ರೀಶೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನಿಧಿಲೆ ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನಿಧಿ ಹೊರಯೈದರಯ್ಯ ಭಾರತ ಭೂಮಿ ಸಜೈಸೇ ದುರಾಸ ಸಮಾನ ಸೌರ್ಯ ನಿರಾಕರಿಸದಿರೈ ಭಾರತ ಭೂಮಿ ಸಜೈಸೇ ದುರಾಸ ಜೈಸಿ ದುರಾಸ. ದುರ್ಯೋಧನ, ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ. ದುರ್ಯೋಧನ, ನಿನ್ನ ಈ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಅಣ್ಣ ತಮ್ಮಂದಿರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಏಕೆ ನಾಶಪಡಿಸಲು ಹೊರಟಿರುವೆ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ ಮುಂದೊದುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಇಂದು ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧ ಭಿಕ್ಷಾ ಭಿಕ್ಷಾ ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿಗುದೇ ಏಡಿ ಪಾಂಡವರು ಕೃಷ್ಣ ಶಾಸ್ತ್ರ ಧರ್ಮ ವಿಗುದೇ ಏಡಿ ಪಾಂಡವರು ರೋಣಿಯಳವರೆಂದು ಶ್ರೇಷ್ಠರ ನಿಮರೇ ಮೂಢತನವಿದಲ್ಲವೇ ಸಂಧಿಯಮಯಕ್ಕೆ ಅರಿದೊಳೇನಿದಲ್ಲವ ಭ್ರಾಂತಿ ಮೂಡಿಮೆಯೋ ಮುಕುಂದ. ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ವೀರರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸಿವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ತಿರಲಾಗುವುದು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆದು ತಂದದನ್ನು ಮರೆತೆಯ? ಪಾಂಡವರ ಪತ್ನಿಯನ್ನು ರಾಜ್ಯದ ಬಗ್ಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಣಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿರುವುದೆಂಬುದನ್ನು ಮರೆಯಬೇಡ. ವಾರಣಾವತ ಹರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಅಪಮಾನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾರ್ಗವನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕಟ್ಟೋಳು ಕೆಚ್ಚದೆಯ ಕೌರವನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವ ಸತಿ ಪಾಂಚಾಲಿ, ಅಂದೇ ಅಂದೇ ತೊಟ್ಟೆನ ಪಣವನ್ನು ಭೂತ ಪೇತಗಳಿಗೆ ಒಡೆಯನಾದ ಭೂತೇಶ್ವರನೇ,
ಕಾದರಕ್ಕೆ ಕಾಲ್ ಕೆರೆದು ನಿಂತರೂ ಸರಿ ರಾಜ್ಯ ರಕ್ತದ ಬಡವಿನಲ್ಲಿ ಬಂದಿ ಹೋದರೂ ಸರಿ ಹಸ್ತಿನಾವತಿಯ ಈ ಕುರುಚಕ್ರೇಶ್ವರ ಮಸಣದ ಬಣ್ಣದ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ ಛಲ ಬಿಡೆ ನೆಲವನ್ನು ಕೊಡೆ ಇದೇ ನನ್ನ ಕಡೆಯ ನಿರ್ಧಾರ. ಹೌದು ಕೃಷ್ಣ ಹೌದು ಅಲ್ಲವೇ ಮಾನವ. ಹಾಗಾದರೆ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಕರೆಸಲಿರುಗವ. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಕರೆಸಲಿರುಗವ. ಕಡೆಯ ನಿರ್ಧಾರ ಬೇರೆ ಗಣಪತಿ ಮಾಡುವವಳು ಕಡೆಯ ನಿರ್ಧಾರ ಬೇರೆ ಕೆಟ್ಟರು ಎದೆಗೆಡದೆ ಕೆಟ್ಟ ಬೆಳೆದ ಗುರುಭೂಮಿಯನ ಕೃಷ್ಣ, ಸಂಧಾನದಿಂದ ರಾಜ್ಯವು ಎಲ್ಲಿಗೂ ದೊರಕಲು. ಅದು ರಾಜ್ಯವು ದೊರಕಲಾದರೆ ಅದು ರಣಾಂಗಣದಲ್ಲಿ ಘೋಷದಲ್ಲಿ ಕ್ಷಣ ಕೊಟ್ಟು ಮಾಡುವೆ ಯುದ್ಧ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ.
ಶಾಂತಿಗೊಳ್ಳಲು ಸೈರಣೆ ಗತಿ ಬೇಡೈಸು ಯೋಧನನ್ನೇ ತೋರಿಗ ಶಾಂತಿಗೊಳ್ಳಲು ಸೈರಣೆ ಸೈರಣೆ ಗತಿ ಬೇಡೈಸು ಯೋಧನನ್ನೇ ತೋರಿಗ ಶಾಂತಿಗೊಳ್ಳಲು ಸೈರಣೆ 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 ಮದನದಲ್ಲಿ ಪದವ ಮುರಿಯಲು ಕದನದಲ್ಲಿ ಪದವ ಮುರಿಯಲು ಚತುರರಿಗರು ಮರುಳೇ ಮಂದಮತಿಯಂತೆ ಮುಂದರಿಯದೆ ಮಂದಮತಿಯಂತೆ ಮುಂದರಿಯದೆ ದುಂದುಗವಾ ಪಡುವೆ ನೀ ದುಂದುಗವಾ ಪಡುವೆ ಸೈರಿಸ ಪಲ್ಲವರಾರಿಗರಿ ಸೈರಿಸ ಪಲ್ಲವರ ಸೈರಿಸ ಪಲ್ಲವರ ಪರಮ ಪುರುಷನೆನಿದ ಮೇಲೆ ನಾನು ಪಳವಿಯ ಅಡಗಿದ್ದೆ ಕೆಡುಕನೆ ಪರಮ ಪುರುಷನೆನಿದ ಮೇಲೆ ನಾನು ಪಳವಿಯ ಅಡಗಿದ್ದೆ ಕೆಡುಕನೆ ಗತಿ ಬೇಡೈಸು ಯೋಧನನ್ನೇ ತೋರಿಗ ಶಾಂತಿಗೊಳ್ಳಲು ಸೈರಣೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಧರಿಸಬೇಕಾಗಿಲ್ಲ, ನಾನಾಗಲೇ ನಿರ್ಧರಿಸಿ ಸಲಹೆ ನಿಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಮ್ಮ ಶಕುನಿ ಮಾವನವರು ನಿನಗೆ ಉಚಿತವಾದ ಬೀಳ್ಕೊಡುಗೆಯನ್ನು ನೀಡಬೇಕೆಂದು ನನಗಾಗಲೇ ಸಲಹೆ ನೀಡಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಬಹಳ ಅದ್ಭುತವಾಗಿಯೇ ಇರಬೇಕು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಅದು. ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು ಸ್ವೀಕರಿಸು. ಸಹೋದರ ದುರ್ಯೋಧನ, ಬಂಧಿಸಿ ಕೃಷ್ಣನನ್ನು. ಯಾರು ಬಂಧಿಸುವಿರೋ ಮಂದಮತಿಗಳಿರ. ಎಲ್ಲರೂ ಬಂಧಿಸಿರಿ ಕೃಷ್ಣನನ್ನು. ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಸಾಗರ ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸುವ ನಿನ್ನಿಂದಾಗದು ಅಸಾಧ್ಯ. ಈಗ ಬಂಧಿಸಿ ನನ್ನನ್ನು. ಅವನ ಯಾವ ಲೈಟ್ ಆಫ್ ಮಾಡಿ. ಎಲ್ಲೆಲ್ಲೂ ಕೃಷ್ಣ, ಅಲ್ಲಿಯೋ ಕೃಷ್ಣ. ಎಲ್ಲೆಲ್ಲೂ ಕೃಷ್ಣ. ಹಿಡಿಯಿರಿ.